ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಲೆಹೆಂಗಾಗಳನ್ನ ಸ್ಟಿಚ್ ಮಾಡಿದ್ದೆ. ಸ್ಯಾರಿನ ಕನ್ವರ್ಟ್ ಮಾಡಿ ಲೆಹೆಂಗಾ ಮಾಡಿದ್ದೆ. ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಒಂದು ಲೆಹೆಂಗಾನ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೆ, ಅದ್ರ ಕಾಂಬಿನೇಷನ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಅದನ್ನ ಒಂದು ಸಪ್ರೇಟ್ ಆಗಿ ಬ್ಲಾಗ್ ಮಾಡ್ತೀನಿ. ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡಿದೆ, ಯಾವ ರೀತಿಯಾಗಿ ಸ್ಯಾರಿನ ಕನ್ವರ್ಟ್ ಮಾಡಿದೆ ಅಂತ ನಾನು ನಿಮಗೆ ಸಪ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ಏನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಸ್ಯಾರಿನ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಕಾಣುತ್ತೆ, ಸ್ಯಾರಿನ ಕಟ್ ಮಾಡಿ ಲೆಹೆಂಗಾ ಮಾಡಿದ್ದೀನಿ. ಅದ್ರ ಬ್ಲೌಸ್ ಕೂಡ ಅವ್ರ ಹತ್ರ ಆಲ್ರೆಡಿ ಇತ್ತಂತೆ, ಅದರಿಂದ ಲೆಹೆಂಗಾನ ಸ್ಟಿಚ್ ಮಾಡಿದ್ದೀನಿ. ಅವ್ರು ಸಪ್ರೇಟಾಗಿ ದುಪ್ಪಟ್ಟ ಕೂಡ ತೊಗೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿದೆ. ನಾನು ನಿಮಗೆ ಐರನ್ ಕೂಡ ಮಾಡಿಬಿಟ್ಟಿದ್ದೀನಿ, ತೋರ್ಸೋಣ ಅಂತ ಅಂದ್ಕೊಂಡೆ. ನೋಡಿ, ಐರನ್ ಮಾಡಿಸಿ ಇಡ್ಸಿದ್ದೀನಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀನಿ. ಇದು ತುಂಬಾ ಲೆಂತಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿದೆ. ಇದ್ರ ಕಾಂಬಿನೇಷನ್ ಬಂದ್ಬಿಟ್ಟು ಹೀಗಿದೆ. ನೋಡಿ, ಐರನ್ ಮಾಡ್ಸೋಕ್ಕಿಂತ ಮುಂಚೆ ನಾನು ಏನು ಫೋಟೋ ಇದೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ ಇದ್ರ ಜೊತೆನೆ. ನೋಡಿ, ಇದಕ್ಕೆ ಲಡ್ಕನ್ ಸಹ ಸ್ಯಾರಿ ಪೀಸಲ್ಲೇ ಮಾಡಿದೆ. ಈ ರೀತಿಯಾಗಿದೆ. ಇದು ಒಂದು. ಇದಕ್ಕೆ ಅವರು ಆಲ್ರೆಡಿ ಇದ್ರ ಬ್ಲೌಸ್ ಇದೆಯಂತೆ, ಗ್ರ್ಯಾಂಡಾಗೆ ಇದೆ ಬ್ಲೌಸ್. ಅವ್ರು ನನಗೆ ತೋರಿಸಿದ್ದಾರೆ. ಇದಕ್ಕೆ ಸಪ್ರೇಟಾಗಿ ಒಂದು ಗ್ರೀನ್ ಕಲರ್ ದುಪ್ಪಟ್ಟನ ತೊಗೊಂಡೆ, ಅದು ಸರಿ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇನ್ನೊಂದು, ಇದು ಕೂಡ ಅವರು ಸ್ಯಾರಿನ ಕನ್ವರ್ಟ್ ಮಾಡಿಸಿ ಲೆಹೆಂಗಾನೇ ಮಾಡಿಸ್ತಾ ಇರೋದು. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ನೋಡಿ, ತುಂಬಾ ಲೆಂತಿಯಾಗಿದೆ. ನೋಡಿ, ಈ ರೀತಿಯಾಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದ್ರ ಬ್ಲೌಸ್ ಕೂಡ ನನ್ನ ಹತ್ರನೇ ಇದೆ, ತೋರಿಸ್ತೀನಿ. ನೋಡಿ, ಬ್ಯಾಕಿಗೆ ಈ ರೀತಿಯಾಗಿ ಸ್ಟಿಚ್ ಮಾಡಿರೋದು, ಡಿಸೈನ್ ಎಂಬ್ರಾಯ್ಡಿಂಗ್ ಮಾಡಿಸಿ ಸ್ಟಿಚ್ ಮಾಡಿರೋದು. ಸ್ಲೀವಿಗೆ ಬಂದ್ಬಿಟ್ಟು ಏನು ಮಾಡ್ದಮ್ಮ ನಾನು ಅಂದರೆ, ಅದು ಏನು ಸ್ಯಾರಿ ಪಾಟ್ ಬರುತ್ತೆ ಅದರಲ್ಲಿ ಸೆರ್ಗಿ ಏನಿರುತ್ತೆ ಆ ಪಾಟ್ನ ನಾನು ಸ್ಲೀವಿಗೆ ಇಟ್ಟಿದ್ದೀನಿ. ಇದು ಕೂಡ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ, ರಿಚ್ ಲುಕ್ ಕೊಡುತ್ತೆ. ರಿಸೆಪ್ಷನ್ಗೆಲ್ಲ ಹಾಕೊಂಡ್ರೆ ಅವರು ದೇವ್ರನ್ನ ಕೂರಿಸ್ತಾ ಇರೋದ್ರಿಂದ, ಗೊರವನಹಳ್ಳಿ ಲಕ್ಷ್ಮಿ ಕೂರಿಸ್ತಾ ಇದ್ದಾರೆ, ಕಳಸ ಇಟ್ಕೊತಾರೆ, ಅದರಿಂದ ಸ್ವಲ್ಪ ಹೈಲೈಟಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಸ್ಟಿಚ್ನ ಮಾಡಿದ್ದೀನಿ. ನೋಡಿ, ಇದನ್ನು ಸೆರ್ಗ್ನಲ್ಲಿ ನಾನು ಈ ರೀತಿಯಾಗಿ ಸ್ಟಿಚ್ನ ಮಾಡಿದ್ದೀನಿ. ಆ ಬ್ಲೌಸ್ಗೆ ಇದಕ್ಕೆ ಬಫ್ ಇಟ್ಟಿದ್ದೀನಿ ಅಷ್ಟೇ. ಇದು ಫ್ರಂಟಲ್ಲಿ ಮಾಮೂಲಿ ಸೇಮ್ ಎಂಬ್ರಾಯ್ಡಿಂಗ್ ಇದೆ. ಆ ಬ್ಯಾಕಲ್ಲಿ ಈ ರೀತಿಯಾಗಿದೆ. ನೋಡಿ, ಇದಕ್ಕೆ ಅವರು ಎಕ್ಸ್ಟ್ರಾ ವೇಲ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಕ್ಸ್ಟ್ರಾ ವೇಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಸ್ಯಾರಿನಲ್ಲೇ ವೇಲ್ ಮಾಡ್ಬೋದು, ಆದರೆ ದೊಡ್ಡವ್ರಿಗಲ್ವಾ ವೇಲ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ನಾನು ಎಕ್ಸ್ಟ್ರಾ ವೇಲ್ನೇ ತೊಗೊಬಿಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ನನಗೆ ಹೇಳಿದ್ದಾರೆ ತೊಗೊಬನ್ನಿ ಅಂತ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅದು ತೊಗೋಬೇಕು. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಈ ಲೆಹೆಂಗಾಗೆ ಈ ಬ್ಲೌಸು, ಇದಕ್ಕೆ ಅವರು ಸಪ್ರೇಟಾಗಿ ದುಪ್ಪಟ್ಟ ತೊಗೋತಾರೆ. ಇದು ಸೆಕೆಂಡ್ ಬಂತು, ಲಾಸ್ಟ್ ಬಂತು. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು. ನೋಡಿ, ಇದನ್ನು ಕೂಡ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಒಂದು. ನೋಡಿ, ಈ ರೀತಿಯಾಗಿದೆ. ಇದಕ್ಕೆ ಲಡ್ಕನ್ನು ನಾನು ಈ ರೀತಿಯಾಗಿ ಮಾಡಿದ್ದೀನಿ. ನೋಡಿ, ತುಂಬ ಹತ್ತತ್ರ ಫ್ರಿಲ್ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿ ಹತ್ತತ್ರಾಗಿ ಫ್ರಿಲ್ ಇಟ್ಟರೆ ಅಂತ ಹೇಳ್ಬಿಟ್ಟು. ನೋಡಿ, ಲೆಂತ್ ಕೂಡ ಇದು ಕೂಡ ತುಂಬಾ ಚೆನ್ನಾಗಿ ಉದ್ದಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ ಇದು ಕೂಡ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇದಕ್ಕೆ ಇವರು ಯಾವುದೇ ರೀತಿ ಏನು ಡಿಸೈನ್ ಹೇಳಿರಲಿಲ್ಲ ನನಗೆ. ನಾನೇ ಸ್ವಲ್ಪ ಸಿಂಪಲ್ ಆಗಿದ್ರು ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದೆ. ನೋಡಿ, ಬ್ಯಾಕ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಫ್ರಂಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಆ ಸ್ಲೀವ್ಗೆ ನಾನು ಸ್ಯಾರಿ ಪೀಸ್ ಏನಿತ್ತು, ಏನು ಡಿಸೈನ್ ಇರೋ ಪೀಸ್ ಬಿಟ್ಟು ಪ್ಲೈನ್ ಪೀಸ್ ಏನಿತ್ತು ಅದನ್ನು ನಾನು ಸ್ಯಾರಿ ಸ್ಲೀವ್ಗೆ ಬ್ಲೌಸ್ನ ಸ್ಲೀವಿಗೆ ತೊಗೊಂಡಿದ್ದೀನಿ. ನಾನು ಬಫ್ ಇಟ್ಟಿದ್ದೀನಿ. ನೋಡಿ, ತುಂಬ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ. ಬ್ಯಾಕಿಗೆ ನಾನು ಇದು ಎಕ್ಸ್ಟ್ರಾ ಲೇಸ್ ತೊಗೊಂಡ್ಬಿಟ್ಟು ಹಾಕಿದ್ದೀನಿ, ಪೈಪಿಂಗ್ ಥ್ರೆಡ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಟೆಸಲು ನಾನೇನು ತುಂಬ ಓವರಾಗೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಟೆಸಲ್ ಬಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ, ಎರಡೆರಡು ಲಡ್ಕನ್ ಮಾಡಿದ್ದೀನಿ, ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿದೆ. ಇದು ಏನು ಬಂದಿದೆ, ಸ್ಯಾರಿ ಏನು ಕಟ್ ಮಾಡ್ಕೊಂಡಿದ್ದೀವಿ, ಸೆರ್ಗು ಏನು ಪಲ್ಲು ಪಾಟ್ ಬರುತ್ತೆ ಅದರಲ್ಲಿ ನಾನು ಆ ಫ್ರಂಟು ಬ್ಯಾಕು ಮಾಡಿ ಸ್ಲೀವ್ನ ಸೀರೆನಲ್ಲಿ ಮಾಡಿದ್ದೀನಿ. ಇದಕ್ಕೆ ಇನ್ನೊಂದು ಹೈಲೈಟ್ ಏನಪ್ಪ ಮಾಡಿದ್ದೀನಿ ಅಂದರೆ ಬೆಲ್ಟ್ ಪಟ್ಟಿನ ನಾನು ಪರ್ಪಲಲ್ಲಿ ಯಾಕಪ್ಪ ಮಾಡಿದೆ ಅಂದರೆ, ಸ್ಯಾರಿ ಪೂರ್ತಿ ಪರ್ಪಲ್ ಇರೋದ್ರಿಂದ ಸ್ವಲ್ಪ ವೇರ್ ಮಾಡಿದಾಗ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಅದರಿಂದ ಸರಿ ಆಯಿತು, ಓಕೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿಕೊಟ್ಟೆ. ನೆಕ್ಸ್ಟ್ ಬಂದುಬಿಟ್ಟು ಈ ಲೆಹೆಂಗಾಗೆ ಈ ಬ್ಲೌಸು. ನೋಡಿ, ಇದೊಂದು ಶಾರ್ಟ್ ವಿಡಿಯೋ ಆಗಿದ್ರು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನ್ಕೋತೀನಿ. ನೀವು ಯಾರಾದರೂ ಸ್ಯಾರಿಯಿಂದ ಈ ರೀತಿಯಾಗಿ ಲೆಹೆಂಗಾಗನ್ನು ಕನ್ವರ್ಟ್ ಮಾಡಿಸ್ಬೋದು. ನೀವು ಕೂಡ ಈ ರೀತಿಯಾಗಿ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಅಗೇನ್. ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. 1,000 ಸಬ್ಸ್ಕ್ರೈಬರ್ಸ್ನ ಬೇಗ ರೀಚ್ ಮಾಡೋ ಥರ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.